ಇಲ್ಲಿ ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರವನ್ನ ಸೂಚಿಸ್ತಾರೆ. ಒಳ್ಳೆ ಕೆಲಸವನ್ನ ಶುರು ಮಾಡುವ ಮೊದಲು ಶಾಸ್ತ್ರವನ್ನ ನೋಡಿ ಮುಂದುವರಿಯುವುದು ಉತ್ತಮ ಅನ್ನೋದು ನಂಬಿಕೆ. ನಾವಿವತ್ ಬಂದಿರೋದು ಶಿರ್ಡಿ ಶ್ರೀ ಸಾಯಿಬಾಬಾ ಜ್ಯೋತಿಷ್ಯ ಕೇಂದ್ರಕ್ಕೆ. ಇಲ್ಲಿ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಗುರುಗಳು ಇಲ್ಲಿನ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಾವು ಶಿರ್ಡಿ ಶ್ರೀ ಸಾಯಿಬಾಬಾ ಜ್ಯೋತಿಷ್ಯ ಕೇಂದ್ರದ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ನಾವು ಬೆಂಗಳೂರಿನಲ್ಲಿ ಕಾಯಂ ಆಗಿ ನೆಲೆಸಿರುತ್ತೇವೆ. ನಮ್ಮ ವಿಳಾಸ ಬಂದು ಈಸ್ಟ್ ವೆಸ್ಟ್ ಕಾಲೇಜ್ ಹತ್ತಿರ, ಮಾಗಡಿ ರಸ್ತೆ, ಅಂಜನಾ ನಗರ, BL ಲೇಔಟ್, ಆಪೋಸಿಟ್ ಟು HDFC ATM. ನಮ್ಮ ಜ್ಯೋತಿಷ್ಯ ಕೇಂದ್ರದಲ್ಲಿ ಜನರ ಸಮಸ್ಯೆಗಳಾದಂಥ ವಿದ್ಯೆ, ಉದ್ಯೋಗ, ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಕುಟುಂಬದ ಸಮಸ್ಯೆ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಿರಿಕಿರಿ, ಮನೆಯಲ್ಲಿ ಹಣಕಾಸಿನ ವಿಚಾರ, ಮನೆಯಲ್ಲಿ ಮಾನಸಿಕ ಒತ್ತಡ, ಇನ್ನು ಮುಂತಾದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪಗಡೆ ಶಾಸ್ತ್ರದ ಆಧಾರದಿಂದ ಹಾಗೂ ಕವಡೆ ಶಾಸ್ತ್ರದ ಆಧಾರದಿಂದ, ಕವಡೆ ಶಾಸ್ತ್ರದಲ್ಲಿ 25 ಕವಡೆ ಶಾಸ್ತ್ರಗಳ ಆಧಾರದಿಂದ ಹಾಗೂ 10 ಕವಡೆ ಶಾಸ್ತ್ರಗಳ ಆಧಾರದಿಂದ, ಅದರ ಜೊತೆಯಲ್ಲಿ 9 ಕವಡೆ ಶಾಸ್ತ್ರದ ಆಧಾರದಲ್ಲೂ ಕೂಡ ನಿಮ್ಮ ಜೀವನದ ಸಮಸ್ಯೆಗಳನ್ನ ತಿಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಸಾಯಿಬಾಬನ ಅನುಗ್ರಹ ಕಾರ್ಯದಿಂದ ನೆರವೇರಿಸಿಕೊಡಲಾಗುತ್ತದೆ. ನಾವು ಪ್ರತಿ ದಿವಸ ಅವೈಲಬಲ್ ಇರ್ತೇವೆ. ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ತಿಳಿಸ್ಕೊಡ್ತೇವೆ. ಹಾಗೇನೆ ನೀವು ನೇರವಾಗೂ ಸಹ ಬಂದು ನಮ್ಮನ್ನ ಭೇಟಿ ಮಾಡಿ. ಇದು ಜಾತಕದ ಒಂದು ಆಧಾರ. ಆ ಜಾತಕದಲ್ಲಿ ಕೆಲವೊಂದಿಷ್ಟು ಗ್ರಹಗಳು ಅಂತ ಬರುತ್ತೆ. ಇಲ್ಲಿ ಇರ್ತಕ್ಕಂಥದ್ದು ಟೋಟಲ್ 9 ಗ್ರಹಗಳು. ಶಾಸ್ತ್ರದಲ್ಲಿ ವ್ಯಕ್ತಿ ಪ್ರೆಸೆಂಟ್ ಯಾವ ಸಮಸ್ಯೆಯಿಂದ ನರಳುತ್ತಾ ಇದ್ದಾನೆ, ಹಿಂದೆ ಯಾವ ಸಮಸ್ಯೆಯಿಂದ ನರಳುತ್ತಾ ಇದ್ರು, ನೆಕ್ಸ್ಟ್ ಮುಂದೆ ಈ ಸಮಸ್ಯೆಗೆ ಪರಿಹಾರ ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದೆಲ್ಲ ಈ ಕವಡೆ ಶಾಸ್ತ್ರದ ಆಧಾರದ ಮುಖಾಂತರ ನಮಗೆ ತಿಳಿದು ಬರುತ್ತೆ. ಕವಡೆ ಶಾಸ್ತ್ರ, ಪಗಡೆ ಶಾಸ್ತ್ರ ಎಲ್ಲದೂ ಕೂಡ ಒಂದೇ ಪ್ರಶ್ನೆ, ಒಂದೇ ಉತ್ತರವನ್ನು ಸೂಚಿಸುತ್ತೆ ಆ ವ್ಯಕ್ತಿಯ ಒಂದು ಕರ್ಮ ಫಲದ ಮೇಲೆ. ನಮ್ಮ ಈ ಪಗಡೆ ಶಾಸ್ತ್ರ ಒಂದು ಪುರಾತನ ಒಂದು ಶಾಸ್ತ್ರ. ಈ ಪಗಡೆ ಶಾಸ್ತ್ರದಲ್ಲಿ ವ್ಯಕ್ತಿಯ ಒಂದು ಕರ್ಮಫಲ, ಧರ್ಮಫಲ ಅಂತ ನಾನು ಆವಾಗಲೇ ಹೇಳಿದಾಗೆ ವ್ಯಕ್ತಿಯ ಕಂಪ್ಲೀಟ್ ಜಾತಕದ ಸಮಸ್ಯೆ ಒಂದೇ ಉತ್ತರದಲ್ಲಿ ಹೇಳುವಂಥದ್ದು ಈ ಪಗಡೆ ಶಾಸ್ತ್ರದ ಆಧಾರ. ಸರ್, ಶಾಸ್ತ್ರವನ್ನ ಕೇಳಿ ಒಳ್ಳೆ ಕಾರ್ಯಗಳನ್ನ ಪ್ರಾರಂಭ ಮಾಡೋದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರುತ್ತೆ? ಜಾತಕದಲ್ಲಿ ಪ್ರತಿಯೊಂದು ವ್ಯಕ್ತಿಯ ಮೇಲೂ ಗ್ರಹಗತಿಗಳ ಬದಲಾವಣೆ ಆಗ್ತಾ ಇರುತ್ತೆ. ಇವಾಗ ಯಾವುದೇ ನಾವು ಶುಭ ಕಾರ್ಯ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಅವನ ಜಾತಕದ ವಿಶ್ಲೇಷಣೆ ಮಾಡಿದಾಗ ಆ ಗ್ರಹಗತಿಗಳ ಸಮಯದಲ್ಲಿ ನಾವು ಈ ಶುಭ ಕಾರ್ಯ ಮಾಡ್ಬೇಕಾ ಮಾಡಬಾರ್ದಾ ಅಂತ ತಿಳ್ಕೊಂಡು ಮುಂದುವರೆದ್ರೆ ಆ ವ್ಯಕ್ತಿಗೆ ಜೀವನದಲ್ಲಿ ಯಾವ ಸಮಸ್ಯೆನೂ ಕೂಡ ಬರೋದಿಲ್ಲ ಜಾತಕದ ಆಧಾರದ ಮೇಲೆ. ಕೆಲವೊಂದಿಷ್ಟು ಜನ ಜಾತಕದ ಆಧಾರದಿಂದನೂ ಕೂಡ ಶುಭ ಕಾರ್ಯಗಳು ಮಾಡುವಂಥದ್ದು ಇರುತ್ತೆ. ಕೆಲವೊಂದಿಷ್ಟು ಜನ ಜಾತಕನ ಹೊರತುಪಡಿಸಿ ಅದರ ವಿರುದ್ಧವಾಗಿ ಶುಭ ಕಾರ್ಯಗಳು ಮಾಡುವಂಥ ಜನಗಳು ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಗ್ರಹಗತಿಗಳ ಮೇಲೆ ಪ್ರಭಾವ ಬೀರಿ ಆ ಸಮಸ್ಯೆಗಳು ಏನು ಅನ್ನೋದು ಗೋಚರಿಸುತ್ತೆ. ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಒಂದು ಪುರಾತನ ಕಾಲದಿಂದ ಬಂದಂತ ಒಂದು ವಿದ್ಯೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗತಿಗಳ ಬದಲಾವಣೆ ಆದ ನಂತರ ಯಾರ್ಯಾರು ಜಾತಕನ ಪ್ರತಿ ಒಂದು ಸಮಯದಲ್ಲಿ ವಿಶ್ಲೇಷಣೆ ಮಾಡಿಸ್ತಾ ಇರ್ತಾರೆ ಅಂಥವರಿಗೆ ಅದೇನು ಅನ್ನೋದು ಒಂದು ಸೂಕ್ತ ಗೊತ್ತಾಗುತ್ತೆ. ಅಂಥವ್ರು ನಂಬಿಕೆ ಇಡ್ತಾರೆ. ಕೆಲವೊಂದಿಷ್ಟು ಜನ ಇದನ್ನ ನಂಬೋದಿಲ್ಲ. ಇದು ಸಂಪೂರ್ಣವಾಗಿ ಅವರ ನಂಬಿಕೆಯ ಧರ್ಮಕ್ಕೆ ಬಿಟ್ಟಿರೋದು. ಸರ್, ನಿಮ್ಗೆ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರದ ಅನುಭವದಲ್ಲಿ ಪರಿಹಾರ ಸಿಗೋದೇ ಇಲ್ಲ ಅಂತ ಅಂದು ಪರಿಹಾರ ಸಿಕ್ಕಿರುವಂತ ಯಾವ್ದಾದ್ರು ಘಟನೆನ ಹೇಳೋದಾದ್ರೆ? ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜಗತ್ತಿನ ಎಲ್ಲಾ ಸಮಸ್ಯೆಗೂ ಕೂಡ ಅದಕ್ಕೆ ಸೂಕ್ತವಾದಂತ ಪರಿಹಾರ ಇದೆ. ಜಾತಕದ ಆಧಾರದ ಮೇಲಿರುವ ಸಮಸ್ಯೆಗಳಿಗೆ ಮಾತ್ರ. ಕೆಲವೊಂದಿಷ್ಟು ದಿನದ ಹಿಂದೆ ಒಬ್ಬ ವ್ಯಕ್ತಿ ಎಷ್ಟೋ ಎಲ್ಲಾ ಕಡೆ ಸುತ್ತಾಡಿದೀನಿ, ಎಲ್ಲೂ ಪರಿಹಾರ ಸಿಕ್ಕಿಲ್ಲ ಅಂದಾಗ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಪರಿಶೀಲನೆ ಮಾಡಿ ಆ ಸಾಯಿಬಾಬನ ಅನುಗ್ರಹದಿಂದ ಅವರು ಬಂದಿರತಕ್ಕಂಥ ಎಲ್ಲಾ ಸಮಸ್ಯೆಗೂ ಕೂಡ ಪರಿಹಾರ ಸಿಕ್ಕಿದೆ. ನಮ್ಮಲ್ಲಿ ಪ್ರತಿ ಗುರುವಾರದಂದು 5 ವರ್ಷದ ಕೆಳಗಿನ ಮಕ್ಕಳಿಗೆ ಉಚಿತವಾಗಿ ಬಾಲಗ್ರಹ ಯಂತ್ರವನ್ನು ಕಟ್ಟುತ್ತೀವಿ. ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ 5 ವರ್ಷದ ಕೆಳಗಿನ ಮಕ್ಕಳು ಬಹಳ ಅಳ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಕೆಲವೊಂದಿಷ್ಟು ಕೆಟ್ಟ ಗಾಳಿ ಸೋಕಿರುತ್ತೆ. ಮತ್ತೆ ಅವರ ಮೇಲೆ ಅವರ ಒಂದು ಕುಟುಂಬದ ಸಂಬಂಧಿಕರ ಕಣ್ಣು ದೃಷ್ಟಿ ಅನ್ನೋದು ಬಿದ್ದಿರುತ್ತೆ. ಇದು ಎಲ್ಲದೂ ಕೂಡ ನಿವಾರಣೆ ಆಗ್ಲಿ ಅನ್ನೋದಕ್ಕೋಸ್ಕರ ಸಣ್ಣ ಮಕ್ಕಳಿಗೋಸ್ಕರ 5 ವರ್ಷದ ಕೆಳಗಿನ ಮಕ್ಕಳಿಗೋಸ್ಕರ ಬಾಲಗ್ರಹ ಯಂತ್ರವನ್ನು ಮಕ್ಕಳಿಗೆ ಉಚಿತವಾಗಿ ಕಟ್ಟುತ್ತೇವೆ. ಸರ್, ಎಲ್ಲಾ ಕಡೆ ಸುತ್ತಿ ನನ್ಗೆಲ್ಲೂ ಪರಿಹಾರ ಸಿಕ್ಕಿಲ್ಲ ಅನ್ನೋಂಥವ್ರಿಗೆ ಅಥವಾ ನಾವು ದುಡ್ಡನ್ನ ಕಳ್ಕೊಂಡಿದೀವಿ ಅನ್ನೋಂಥವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ?
ನಮ್ಮ ಜ್ಯೋತಿಷ್ಯ ಕೇಂದ್ರದ ವಿಳಾಸ ಪ್ರತಿಯೊಂದು ನಾವು ಹಾಕುವಂತ ಎಲ್ಲಾ ವಿಡಿಯೋದಲ್ಲೂ ಕೂಡ ನಮ್ಮ ಜ್ಯೋತಿಷ್ಯ ಕೇಂದ್ರದ ವಿಳಾಸ ಇದೆ. ಜನರು ಯಾವುದೇ ರೀತಿಯಾದ ಯೋಚನೆ ಮಾಡುವಂಥದ್ದು ಬೇಡ. ದೂರದ ಊರಿನವರಿಗೆ ನಾವು ಫೋನಿನ ಮುಖಾಂತರ ಪರಿಹಾರ ಸೂಚಿಸೋದಿಲ್ಲ. ನೇರವಾಗಿ ಬಂದು ಭೇಟಿ ಮಾಡಿದರೆ ಮಾತ್ರ ಅದಕ್ಕೆ ಪರಿಹಾರ ನಾವು ಅವರ ಮುಂದೆ ಕುತ್ಕೊಂಡು ಅವರ ಸಮಸ್ಯೆ ವಿಶ್ಲೇಷಣೆ ಮಾಡಿ ಅವರ ಪರಿಹಾರ ಅನ್ನೋದು ತಿಳಿಸ್ಕೊಡ್ತೇವೆ. ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಕೂಡ ಪರಿಹಾರವನ್ನು ಸೂಚಿಸ್ತೇವೆ.